ಸ್ನೇಹಿತರೆ ನಮಸ್ತೆ, ವಿಡಿಯೋಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಿದ್ದೀರಾ, ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಅಪರೂಪದ ವಿದೇಶಿ ನಾಣ್ಯದ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ತಮ್ಮಲ್ಲಿ ನೋಡಿ ನಿಮಗೆ ಅರ್ಥ ಆಗಿದೆ ನಾನು ಯಾವೊಂದು ನಾಣ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ನಮ್ಮ ನೆರೆಯ ರಾಷ್ಟ್ರ ಶ್ರೀಲಂಕಾದ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಶ್ರೀಲಂಕಾದ ಬಗ್ಗೆ ಯಾಕೆ ಸ್ವಲ್ಪ ಅಟ್ಯಾಚ್ಮೆಂಟ್ ಅಂದರೆ, ನಮ್ಮ ಭಾರತದ ಒಂದು ಭಾಷೆ ಆಗಿರುವಂತಹ ತಮಿಳು ಲಿಪಿಯನ್ನು ಅಲ್ಲಿ ಬಳಸ್ತಾರೆ ಹೆಚ್ಚಾಗಿ. ಅವರ ನೋಟುಗಳಲ್ಲಿ, ನಾಣ್ಯಗಳಲ್ಲಿ ಅದು ಸರ್ವೇಸಾಮಾನ್ಯವಾಗಿರುತ್ತೆ. ಆ್ಯಕ್ಚುಲಿ ಅವರ ಒಂದು ಭಾಷೆ ಸಿಂಹಳಿಯ ಒಂದು ಭಾಷೆ ಅಂತ ಹೇಳ್ತಾರೆ, ಸಿಂಹಳಿ ಅಂತ ಅಂತಾರೆ. ಆ ಒಂದು ಭಾಷೆಯ ಲಿಪಿ ತಮಿಳಿಗೆ ಸಿಮಿಲರ್ ಆಗಿರುತ್ತೆ ಮತ್ತು ಆ ಸ್ಲ್ಯಾಂಗ್ ಕೂಡ ಹಾಗೇ ಇರುತ್ತೆ. ಆ ಒಂದು ಕಾರಣಕ್ಕೆ ಶ್ರೀಲಂಕಾ ನಮ್ಮ ನೆರೆಯ ರಾಷ್ಟ್ರ. ನಿಮ್ಗೆ ಗೊತ್ತಿರ್ಬೋದು, ರಾಮಾಯಣದ ಕಾಲದಿಂದಲೂ ಕೂಡ ಅದು ನಮ್ಮ ಭಾರತದೊಂದಿಗೆ ಹಾಸುಹೊಕ್ಕಾಗಿರುವಂಥದ್ದು ಅದರ ಇತಿಹಾಸ. ಆ ಒಂದು ಉದ್ದೇಶಕ್ಕೋಸ್ಕರನೇ ನಾನು ಈ ಒಂದು ನಾಣ್ಯವನ್ನು ತರಿಸ್ಕೊಂಡು ವಿಡಿಯೋ ಮಾಡ್ತಾ ಇರುವಂಥದ್ದು. ನೀವೇನು ನೋಡ್ತಾ ಇದ್ದೀರಲ್ಲ, ಇದು 2 ನಾಣ್ಯ ಇರುವಂಥದ್ದು. ಇದರಲ್ಲಿ 10 ರೂಪಾಯಿ, ಇದು ಶ್ರೀಲಂಕಾದ 10 ರೂಪಾಯಿ. ನೀವು ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ 2 ನಾಣ್ಯಗಳು ನಿಮಗೆ ಕಾಣ್ತಾ ಇದೆ. ರೌಂಡ್ ಆಗಿದೆಯಲ್ಲ, ಆಲ್ಮೋಸ್ಟ್ ನಮ್ಮದು 2 ರೂಪಾಯಿ ಕಾಯಿನ್ ಸ್ಟ್ರಕ್ಚರ್ ಬರುತ್ತಲ್ಲ, ಅದನ್ನು ಹೆಂಡೆಕಾಗಲ್ಲ ಅಂತಾರೆ. ಅದು ಸಾಮಾನ್ಯವಾದಂತಹ 10 ರೂಪಾಯಿ, ಶ್ರೀಲಂಕಾದ 10 ರೂಪಾಯಿ. ಬಟ್ ಈ ಥರ ಸ್ಕ್ವೇರ್ ಶೇಪ್ ಇದೆಯಲ್ಲ ಪಕ್ಕದಲ್ಲೊಂದು, ಆ ಸ್ಕ್ವೇರ್ ಶೇಪ್ ಇರುವಂಥದ್ದು ಕೊಮೆಮೊರೇಟಿವ್ ಕಾಯಿನ್. ಇದನ್ನು ಮಾಡಿದ್ದೇನಕ್ಕಂತ ಅಂದರೆ, ಇಂಟರ್ನ್ಯಾಷನಲ್ ಇಯರ್ ಆಫ್ ದ ಫುಡ್ ಆ್ಯಂಡ್ ಶೆಲ್ಟರ್ ಅಂತ, ಹೋಮ್ಲೆಸ್ ಅಂದರೆ ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರ ಆ ಒಂದು ಸಂದೇಶವನ್ನು ಹೊತ್ತು ಬಂದಿರುವಂಥದ್ದು. ಇದು ಇಂಟರ್ನ್ಯಾಷನಲ್ ಅಂದರೆ ಏನು, ನಮ್ಮ ಶ್ರೀಲಂಕಾದವರಾಗಲಿ ಭಾರತದವರಾಗಲಿ ಈ ಥರ ಕಮ್ಯುನಿಟಿವ್ ನಾಣ್ಯಗಳಿಗೆ ಥೀಮ್ ಕೊಡೋದಿಲ್ಲ. ಅದನ್ನು ಕೊಡುವಂಥದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಅಥವಾ ವಿಶ್ವಸಂಸ್ಥೆಗಳು ಇದನ್ನು ರಿಲೀಸ್ ಮಾಡುವಂಥದ್ದು. ಪರ್ಟಿಕ್ಯುಲರ್ ಆಗಿ ಆ ಒಂದು ಕಾಯಿನ್ ರಿಲೀಸ್ ಆಗಿರುವಂತಹ ವರ್ಷಗಳಲ್ಲಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದಪ್ಪ ಅಂತಂದರೆ, ಈ ಒಂದು ನಾಣ್ಯ ರಿಲೀಸ್ ಆಗಿರುವಂಥದ್ದು 1987ರಲ್ಲಿ. ಆ ಒಂದು ಇಸವಿಯನ್ನು ಅಥವಾ ಆ ಒಂದು ಇಸವಿಯ ನಾಣ್ಯಗಳಿಗೆ ಏನಂತ ಕೊಟ್ಟಿರ್ತಾರೆ ಅಂತಂದರೆ, ಕೊಮೊಮೊರೇಟಿವ್ ಕಾಯಿನ್ಗಳಿಗೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಶೆಲ್ಟರ್ ಫಾರ್ ಹೋಮ್ಲೆಸ್. ಮತ್ತು ಅವ್ರ ಶೆಲ್ಟರ್ ಅಂದರೆ ಏನು, ಆಸರೆ ಅಂತ, ಮನೆ ಇಲ್ದಿರೋರಿಗೆ ಒಂದು ಆಸರೆ ಅಂತ. ಇಂಟರ್ನ್ಯಾಷನಲ್ ಇಯರ್ಗೆ ಅದನ್ನು ಗ್ಲೋಬಲ್ ಆಗಿ ಮಾಡಿರುವಂಥದ್ದು. ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ನಾಣ್ಯ ರಿಲೀಸ್ ಆಗಿರುವಂಥದ್ದು. ನಾನು ಕೂಡ ಈ ಥರದ ಸ್ಕ್ವೇರ್ ಶೇಪ್ ನಾಣ್ಯಗಳನ್ನು ಕಲೆಕ್ಟ್ ಮಾಡೋದರಲ್ಲಿ ಎಕ್ಸ್ಪರ್ಟ್ ಅಂದರೆ ಈ ಥರದ ನಾಣ್ಯಗಳು ನನಗೆ ತುಂಬ ಇಂಪ್ರೆಸ್ ಮಾಡುತ್ತೆ. ನಾಣ್ಯಗಳಂದರೆ ಯೂಶ್ವಲಿ ರೌಂಡ್ ಶೇಪ್ ಇರುತ್ತೆ. ಈ ಥರದ ಸ್ಕ್ವೇರ್ ಶೇಪ್ ಕಾಯಿನ್ಗಳು ನಂತರ ಡಿಫ್ರೆಂಟ್ ಕಂಟ್ರಿಯ ಕಾಯಿನ್ಗಳಿರುವಂಥದ್ದು. ನನಗೆ ಇದರಲ್ಲಿ ಕಾಯಿನ್ ಅಂದರೆ ಎಲ್ಲರಿಗೂ ತಲೆಗೆ ಫಸ್ಟ್ ಬರೋದೇನೆ ರೌಂಡ್ ಶೇಪ್ ಇರುತ್ತೆ ಅಂತ. ಇದು ಸ್ಕ್ವೇರ್ ಇರೋದ್ರಿಂದ ನನಗೆ ಸ್ವಲ್ಪ ಇಂಪ್ರೆಸ್ ಆಯಿತು. ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿರುವಂಥದ್ದು. ಇದರ ಬೆಲೆ ನಿಮ್ಮ ಹತ್ರ ಏನಾದ್ರೂ ಈ ರೌಂಡ್ ಕಾಯಿನ್ ಇತ್ತು ಅಂದರೆ, ರೌಂಡ್ ಕಾಯಿನ್ನ 10 ರೂಪಾಯಿ ಇತ್ತು ಅಂದರೆ ಅದಕ್ಕೆ ಒಂದು 15ರಿಂದ 20 ರೂಪಾಯಿ ಅಷ್ಟೇ ಬೆಲೆ ಇರುತ್ತೆ. ಅದೇ ಈ ಸ್ಕ್ವೇರ್ ಕಾಯಿನ್ ಇತ್ತು ಅಂದರೆ ಇದಕ್ಕೆ ಒಂದು 500 ರೂಪಾಯಿ ಅಷ್ಟು ಬೆಲೆ ಇರುತ್ತೆ. 500 ರೂಪಾಯಿಂದ 600 ರೂಪಾಯಿ. ಇದು ನನ್ನ ಹತ್ರ ಇರುವಂಥದ್ದು ಎಕ್ಸ್ಟ್ರಾ ಫೈನ್ ಕಂಡೀಷನ್ನ ಕಾಯಿನು. ಇದಕ್ಕೆ ಒಂದು 500ರಿಂದ 600 ರೂಪಾಯಿ ಇರುತ್ತೆ. ಅದೇ ಏನೋ UNC ಇತ್ತು ಅಂದರೆ 2000 ರೂಪಾಯಿ ಅಷ್ಟು ಬೆಲೆ ಇರುವಂಥದ್ದು. UNC ಅಂದರೆ ಪ್ರಾಪರ್ UNC ಇರಬೇಕು. ಯಾವುದೇ ರೀತಿಯ ಸ್ಪಾಟ್ಸು, ಒಂದೇ ಒಂದು ಕಪ್ಪು ಚುಕ್ಕೆ ಇರಬಾರ್ದು. ಆ ಥರದ ನಾಣ್ಯಗಳಿಗೆ 2000 ರೂಪಾಯಿ ಇರುವಂಥದ್ದು ಈ ಸ್ಕ್ವೇರ್ ಶೇಪಲ್ಲಿರಬೇಕು. ಉಳಿದಂತೆ ಈ ರೌಂಡ್ ನಾಣ್ಯಗಳು ನಿಮ್ಗೆ ಯಾವ ಕಂಡೀಷನ್ ಇದ್ರೂ 10ರಿಂದ 15 ರೂಪಾಯಿ UNCಯಲ್ಲಿ. ನಾರ್ಮಲ್ ಆಗಿತ್ತು ಅಂದರೆ 2-3 ರೂಪಾಯಿಗೂ ಸಿಕ್ಬಿಡುತ್ತೆ ನಾರ್ಮಲ್ ಕಂಡೀಷನ್ನ 10 ರೂಪಾಯಿ ಕಾಯಿನ್ಗಳು. ಯಾಕೆಂದರೆ ಅವರ ಕರೆನ್ಸಿ ಅಷ್ಟೊಂದು ದುರ್ಬಲವಾಗಿರುವಂಥದ್ದು, ನಮ್ಮ ಭಾರತದ ಕರೆನ್ಸಿಗಿಂತ ದುರ್ಬಲವಾಗಿರುವಂಥದ್ದು. ಬಳಿ ಯಾವ ಒಂದು ವಿದೇಶದ ನಾಣ್ಯ ಇದೆ, ಬೇರೆ ದೇಶದ ನಾಣ್ಯ ಇದೆ ಅಂತ ನೀವು ಹೇಳಿದ್ರೆ, ದಯವಿಟ್ಟು ಹೇಳುವಾಗ ಆ ದೇಶದ ಹೆಸರು ಮತ್ತು ಎಷ್ಟು ಡಾಲರೋ, ಯೂರೋನೋ ಮತ್ತು ರೂಪಾಯಿನೋ ಬೇರೆ ಸಿಂಬಲ್ಗಳಿತ್ತು ಅಂದರೆ ಅದನ್ನು ಇಷ್ಟು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಯಾವ ಕಂಟ್ರಿದು ಅಂತ ಹೇಳಿ ಸಾಕು. ಅದ್ರ ಮೇಲೆ ಇರುತ್ತೆ. ನೀವು ಕರೆಕ್ಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ. ಶ್ರೀಲಂಕಾನೋ, ಮಾಲ್ಡೀವ್ಸೋ ಮತ್ತು ಬಾಂಗ್ಲಾದೇಶನೋ, ಪಾಕಿಸ್ತಾನ ಯಾವುದಾದ್ರೂ ಸರಿ, ಆ ದೇಶದ ಹೆಸರು ಮತ್ತು ಅದು ಎಷ್ಟು ರೂಪಾಯಿ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಇದ್ರ ಮೇಲೆ 10 ಅಂತ ಇರುತ್ತಲ್ಲ, ಅದು ಎಲ್ಲ ನಾಣ್ಯಗಳ ಮೇಲೆ ಸಿಂಬಲ್ ಇರುತ್ತೆ. 10, 9, 8 ಎಷ್ಟೋ ಇರುತ್ತಲ್ಲ ಅದನ್ನು ಹೇಳಿ. ಮತ್ತು ಇಸ್ವಿ ಸಾಧ್ಯ ಆದರೆ ನೀವು ಇಸ್ವಿನ ಫೈಂಡ್ ಔಟ್ ಮಾಡಿ ಹೇಳಿದ್ರೆ ತುಂಬ ಈಸಿ ಆಗುತ್ತೆ ನನಗೆ ಬೆಲೆಯನ್ನು ಹೇಳೋದಕ್ಕೆ. ನೋಡಿ, ಈ ಒಂದು ನಾಣ್ಯದಲ್ಲಿ 1987 ಅಂತ ಇರುವಂಥದ್ದು. ಆ ರೀತಿ ಪ್ರತಿಯೊಂದು ನಾಣ್ಯದಲ್ಲಿ ಇಸ್ವಿ ಇರುತ್ತಲ್ಲ, ನೀವು ಆ ಇಸ್ವಿನ ಹೇಳಿದ್ರೆ ನನಗೆ ಈಸಿ ಆಗುತ್ತೆ ಹೇಳೋದಕ್ಕೆ. ನಿಮ್ಮ ನಾಣ್ಯಗಳ ಬೆಲೆಯನ್ನು ನಾನು ಆಲ್ಮೋಸ್ಟ್ ನಿಖರವಾಗಿ ಹೇಳ್ತೀನಿ. ಮತ್ತು ಕಂಡೀಷನ್ನು ನಾನು ಹೇಳುವಂಥದ್ದು UNC ಪ್ರೈಸ್ನ ಹೇಳ್ತೀನಿ. UNC ಕಂಡೀಷನ್ ಪ್ರೈಸ್ನ. ನಿಮ್ಮ ಹತ್ರ ಏನಾದರೂ ಯೂಸ್ಡ್ ಕಂಡೀಷನ್ ಇತ್ತು ಅಂದರೆ ಅದಕ್ಕೆ UNC ಕಾಯಿನ್ಗೆ 100 ರೂಪಾಯಿ ಇತ್ತು ಅಂದರೆ ಇದಕ್ಕೆ 10 ರೂಪಾಯಿ ಆಗೋದು ಅಷ್ಟೇ. ಇಷ್ಟೇ ಕ್ಲಿಯರ್ ಆಯ್ತಲ್ಲ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋನ ಶೇರ್ ಮಾಡಿ, ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.